ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕುಕನೂರ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಕೋಳಿಪೇಟೆ ರಸ್ತೆವರೆಗೆ ಕೈಗೊಂಡಿರುವ ರಸ್ತೆ ಅಗಲೀಕರಣ ಕಾಮಗಾರಿಯನ್ನ ರಸ್ತೆಯ ಎರಡು ಬದಿ ಅಗಲೀಕರಣ ಮಾಡಿ ಇಲ್ಲವೇ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ದೇವಪ್ಪ ಸೋಬನಾಥ್ ಹೇಳಿದ್ದಾರೆ. ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಬಸವರಾಜ್ ಅವರಿಗೆ ಎರಡು ಬದಿ ರಸ್ತೆ ಅಗಲೀಕರಣ ಮಾಡಿ ಇಲ್ಲವೇ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತೆ ಮನವಿ ಸಲ್ಲಿಸಿ ಮಾತನಾಡಿದರು. ಮುಖ್ಯಾಧಿಕಾರಿಗಳು ಅವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಮಾಡುತ್ತಿದ್ದಾರೆ. ರಸ್ತೆ ಬದಿಯಲ್ಲಿ ತೆರವುಗೊಳಿಸಿದ ಅಲ್ಲಿನ ನಾಗರಿಕರಿಗೆ ಯಾವುದೇ ಪರಿಹಾರ ಕೊಡುವ ಕೆಲಸ ಆಗಿಲ್ಲ ಹಾಗೂ ಕೇವಲ ಒಂದು ಕಡೆ ಮಾತ್ರ ರಸ್ತೆ ತೆರವು ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಕೂಡಲೇ ರಸ್ತೆ ಅಗಲೀಕರಣ ಕಾಮಗಾರಿ ಸ್ಥಗಿತಗೊಳಿಸಬೇಕು, ಇಲ್ಲ ಎರಡು ಬದಿ ಅಗಲೀಕರಣ ಮಾಡಿ ಕಾಮಗಾರಿ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನಂತರ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಸಬರದ ಮಾತನಾಡಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಏಕಪಕ್ಷೀಯ ನಿರ್ಧಾರದಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗ್ತಾ ಇದೆ. ಅಲ್ಲಿನ ನಿವಾಸಿಗಳ ಮೂಲ ಆಸ್ತಿ ಪರಿಶೀಲನೆ ಮಾಡಬೇಕು. ಕಾನೂನು ಬಾಹಿರ ಕೆಲಸ ಮಾಡುವುದನ್ನ ಬಿಟ್ಟು ಎರಡು ಬದಿ ರಸ್ತೆ ಅಗಲೀಕರಣ ಮಾಡಿದ್ರೆ ಮಾತ್ರ ಅಭಿವೃದ್ಧಿಗೆ ಸಹಕಾರ ರೈತ ಸಂಘ ಕೊಡುತ್ತೆ, ಇಲ್ಲವಾದ್ರೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಮಹಾಮಾರಿಯನ್ನ ಸ್ಮರಿಸುತ್ತಾ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕುಕನೂರು ತಾಲೂಕು ಘಟಕ ಹಾಗೂ ನಗರ ಘಟಕದ ವತಿಯಿಂದ ಕುಕನೂರು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಿಗೆ ನಮ್ಮ ಸಂಘದಿಂದ ನಮ್ಮ ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಯಾವ ವಿಷಯವಾಗಿ ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ, ಕುಕನೂರು ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕೋಳಿಪೇಟೆಯ ಬ್ರಿಡ್ಜ್ವರೆಗೂ, ರೈಲ್ವೆ ಬ್ರಿಡ್ಜ್ವರೆಗೂ ಒಂದೇ ಸೈಡು ರೋಡ್ ಕಟ್ಟಿಂಗ್ ಅನ್ನ ಪಟ್ಟಣ ಪಂಚಾಯಿತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಬಹಳ ಕಾನೂನು ಬಾಹಿರವಾಗಿದ್ದು ಅದನ್ನ ಕೂಡಲೇ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳು ಸ್ಥಗಿತಗೊಳಿಸಬೇಕು. ಇದಲ್ಲದೆ ಆ ಕಟ್ಟಿಂಗ್ ಮಾಡ್ತಕ್ಕಂಥ ರೋಡ್ ಕಟ್ಟಿಂಗ್ ಅನ್ನ ಕಾನೂನು ಬಾಹಿರ ಯಾಕೈತಪ್ಪ ಅಂತಂದ್ರೆ, ಅಲ್ಲಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗದ ಜಾಗಗಳಿಗೆ ಯಾವ ರೀತಿ ನಮ್ಮ ಜಾಗಗಳು ಅದವನ್ನೋ ಒಂದು ಪತ್ರವನ್ನು ಕೊಡದೆ ಅವ್ರನ್ನ ವಿಚಾರಿಸದೆ ಕಟ್ಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಒನ್ ವೇ ಆಗದವರಿಂದ ಅಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಮಾಡಿದ್ರೆ ರೋಡ್ ಕಟ್ಟಿಂಗ್ ಮಾಡೋದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ, ಆದ್ರೆ ಮಾಡಿದ್ರೆ ಎರಡು ಕಡೆ ರೋಡ್ ಕಟ್ಟಿಂಗ್ ಮಾಡ್ರಿ. ಎಲ್ಲ ದಾಖಲಾತಿಗಳನ್ನ ಅಲ್ಲಿರ್ತಕ್ಕಂಥ ಮನೆಯ ವಾರಸ್ದಾರರಿಂದ ದಾಖಲಾತಿಗಳನ್ನ ತೆಗೆದುಕೊಂಡು ಬರ್ರಿ ಅಂತೇಳಿ ಅವ್ರಿಗೆ ನೋಟಿಸ್ ಮಾಡಬೇಕು. ನೋಟಿಸ್ ಮಾಡಿದ ಮೇಲೆ ಸಾರ್ವಜನಿಕ ಸಭೆಯನ್ನ ತಾವು ತಮ್ಮ ಸಿಬ್ಬಂದಿ ಸದಸ್ಯರನ್ನ ಸೇರಿಸಿಕೊಂಡು ಒಂದು ಪೂರ್ವಭಾವಿ ಸಭೆಯನ್ನ ಕರೆದು ತೀರ್ಮಾನ ತೆಗೆದುಕೊಳ್ಳಬೇಕು. ಅದಾದ ಮೇಲೆ ಸಾರ್ವಜನಿಕರ ಸಭೆಯನ್ನ ಕರೆದು ಸಾರ್ವಜನಿಕ ಸಭೆಯಲ್ಲಿ ಸಹಮತದಿಂದ ಎಲ್ಲರೂ ಒಪ್ಪಿಗೆ ತಗೊಂಡು ಮುಂದುವರಿಬೇಕು. ಈ ರೀತಿ ಮಾಡದೆ ತಾವು ಏನಾದರೂ ಈ ರಸ್ತೆ ಅಗಲೀಕರಣವನ್ನ ಮುಂದುವರಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಪಟ್ಟಣ ಪಂಚಾಯತಿಗೆ ಬೀಗವನ್ನು ಹಾಕಿ ಉಗ್ರವಾದ ಹೋರಾಟ ಧರಣಿಯನ್ನ ನಮ್ಮ ರೈತ ಸಂಘ ಮಾಡುತ್ತಂತೇಳಿ ಈ ಮೂಲಕ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಆಮೇಲೆ ನೀವು ಅದನ್ನ ಅಗಲೀಕರಣ ಮಾಡ್ಬೇಕು. ಏನು ಜಗ ಕಳ್ಕೊಂಡಂಥ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಯಾವುದೇ ಇರಲಿ, ಅದನ್ನು ಫಸ್ಟ್ ಸರ್ವೆ ಮಾಡಿ ಅದಕ್ಕೆ ಸರಿಯಾದ ಸೂಕ್ತ ಪರಿಹಾರ ಕೊಟ್ಟು ಆಮೇಲೆ ನೀವು ಅಗಲೀಕರಣಕ್ಕೆ ಚಾಲನೆ ಕೊಡ್ಬೇಕು. ಯಾವುದೇ ಇಂದನೇ ನೀವು ದಿಢೀರ್ನ ಹೋಗಿ ಕಟ್ ಮಾಡೋದಾಗಲಿ, ಮನೆ ಕೆಡೋದಾಗಲಿ, ಜಾಗ ಸರಿಸೋದಾಗಲಿ ಈ ಥರ ಮಾಡೋದ್ರಿಂದ ಪಟ್ಟಣ ಪಂಚಾಯತಿಯವ್ರಿಗೆ ನಾವು ಮುನ್ನೆಚ್ಚರಿಕೆ ಕೊಡ್ತೀವಿ. ನಿಮ್ಮ ಹತ್ರ ಯಾವ ಆದೇಶ ಇದೆ, ಏನು ಏಜೆಂದ ಬಂದಿರಿ ಅಗಲೀಕರಣ ಮಾಡೋಕೆ, ಅದನ್ನ ತೊಗೊಂಡು ಮುಂದೆ ಬರ್ಬೇಕಾದ್ರೆ ಅದು ಒಂದೇ ಸೈಡ್ ಮಾಡೋಕ್ಕಿಂತ ಅದಕ್ಕೆ ನಾವು ವಿರೋಧ ಮಾಡ್ತೀವಿ. ನಮ್ಮ ಪಕ್ಕ ಒಂದೇ ಸೈಡ್ ಮಾಡೋದು ಪಕ್ಕ ಇರೋದೈತಿ, ಎರಡು ಸೈಡ್ ಮಾಡಿ ನಮ್ಮ ಅಗಲೀಕರಣ ಮಾಡೋದ್ರಿಂದ ನಮ್ಗೆ ಏನು ಅಭ್ಯಂತರ ಇಲ್ಲ, ಸಂತೋಷದ ವಿಷಯ. ಅಗಲೀಕರಣ ಆಗಲಿ, ಜನರು ಅಡ್ಡಾಡಕ್ಕೆ ಓಡಾಡಕ್ಕೆ ಯಾವುದೋ ತೊಂದರೆ ಕೊಡ್ತಕ್ಕಂಥ ವಿಷಯ ಜನರಿಗೆ ಸಾಕಷ್ಟು ತೊಂದರೆ ಐತೆ. ಅಗಲೀಕರಣ ಮಾಡಲೇಬೇಕು, ಅದಕ್ಕೆ ಬೇಕಾದ್ರೆ ನಮ್ಮದು ಕೂಡ ಬೆಂಬಲ ಐತಿ. ಆದ್ರೆ ಒಂದೇ ಮಾಡ್ಬೇಕು, ಎರಡು ಕಡೆಯಿಂದ ಮಾಡಿ ನಮ್ಗೆ ಸಂತೋಷ ಐತಿ. ನಮ್ಮ ಒಪ್ಪಿಗೆ ಐತೆ, ನಾವು ಕೂಡ ಏನೋ ಅಗಲೀಕರಣ ಮಾಡಿದ್ರೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಎರಡು ಕಡೆ ಮಾಡಿದಂತ ನಮ್ದು ರೈತರಿಂದ ಉದ್ದೇಶ. ಅದಕ್ಕೆ ದಯವಿಟ್ಟು ಪಂಚಾಯತಿಯವರು ಯಾವುದಾದ್ರೂ ನಿಮ್ದು ಆದೇಶ ತೊಗೊಂಬಂದು ಅದು ಹೋಗ್ತಕ್ಕಂಥ ಜಾಗ ಇರ್ಬೋದು, ಮನೆ ಇರ್ಬೋದು, ಅವ್ರಿಗೆ ಎರಡು ಕಡೆಯಿಂದ ತೆಗೆಸಿ ಅವ್ರು ಸೂಕ್ತವಾದ ಪರಿಹಾರ ಕೊಟ್ಟು ನೀವು ಮುನ್ನಡಿಬೇಕಂತ ನಾವು ಪಂಚಾಯತಿಯವ್ರಿಗೆ ನಾವೊಂದು ವಿಷಯ ತಿಳಿಸ್ತೀವಿ. ದಯವಿಟ್ಟು ತಾವು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಮಂಜುನಾಥ್ ನಾಡಗೌಡ, ಬಸಪ್ಪ ಲೋಳಗುಂಡರ, ಮಲ್ಲಪ್ಪ ಚಳ್ಳಮರದ, ಶರಣಪ್ಪ ಚೆಂಡೂರು, ಯಲ್ಲಪ್ಪ ಕಲಾಲ್, ನಾಗಪ್ಪ ಕಲ್ಮನಿ, ಮಲ್ಲಿಕಾರ್ಜುನ್ ಗೊರ್ಲೆಕೊಪ್ಪ, ಗಂಗಾಧರ್, ರುದ್ರಪ್ಪ ಕುಡ್ಲೂರ್, ಹನುಮಪ್ಪ ಮರಡಿ, ರಾಮಪ್ಪ ಬಸಪ್ಪ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.